ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 17ನೇ ಕಂತಿನ ಹಣದಲ್ಲಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದೆ. ಖಂಡಿತವಾಗ್ಲೂ ಅದೇನು ಅನ್ನೋದ್ರ ಬಗ್ಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ನ ಕೊಟ್ಟಿದ್ದಾರೆ. ಹಾಗೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಿದ್ರು, ಇನ್ನು 16ನೇ ಕಂತಿನ ಹಣ ನಮಗೆ ಜಮೆ ಆಗಿಲ್ಲ ಅಂತ. ಯಾಕಾಗಿಲ್ಲ, ಆಗಿಲ್ದಲೇ ಇರೋರಿಗೆಲ್ಲ ಯಾವಾಗ ಹಣ ಬರುತ್ತೆ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ವಿಡಿಯೋಗೆ ಲೈಕೇ ಮಾಡ್ತಾ ಇಲ್ಲ. ಸೊ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ಆವಾಗ ನಂಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಮಾಹಿತಿ ಬರಲಿ ಅಥವಾ ಏನೇ ಹೊಸ ಅಪ್ಡೇಟ್ ಬರಲಿ, ಖಂಡಿತ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ 16ನೇ ಕಂತಿನ ಹಣ ಬಂದಿಲ್ದಲೇ ಇರೋರಿಗೆ ಯಾವಾಗ ಬರುತ್ತೆ ಅನ್ನೋದನ್ನ ತಿಳಿಸ್ತೀನಿ. ಇದುವರೆಗೂ ಅಂದರೆ ಇವಾಗ ಶಿವರಾತ್ರಿ ಹಬ್ಬದಿಂದ 16ನೇ ಕಂತಿನ ಹಣ ಜಮೆ ಮಾಡೋಕ್ಕೆ ಸ್ಟಾರ್ಟ್ ಆಗಿರೋದು 1 ವಾರ ಆಗಿದೆ. ಬಟ್ ಇನ್ನು ಕೇವಲ 60 ಲಕ್ಷ ಮಹಿಳೆಯರಿಗೆ ಮಾತ್ರ ಜಮೆ ಆಗಿರೋದು. ಹಾಗಾಗಿ ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡ್ತಿರ್ತೀರ, ಇನ್ನು ನಮಗೆ 16ನೇ ಕಂತಿನ ಹಣ ಬಂದಿಲ್ಲ ಅಂತ. ಬಟ್ ಯಾರು ಭಯಪಡೋ ಅಗತ್ಯ ಇಲ್ಲ, ಯಾಕಂದರೆ ಕೇವಲ 60 ಲಕ್ಷ ಜನಕ್ಕೆ ಮಾತ್ರ ಬಂದಿರೋದು. ಬಟ್ ಫಲಾನುಭವಿಗಳು 1,20,00,000ಕ್ಕಿಂತಲೂ ಜಾಸ್ತಿ ಜನ ಇದ್ದಾರೆ. ಬಟ್ ಜಮೆ ಆಗಿರೋದು ಮಾತ್ರ 60 ಲಕ್ಷ ಜನಕ್ಕೆ. ಯಾಕೆ ಈ ಥರ ಆಗ್ತಾ ಇದೆ ಅಂತಂದರೆ, ಸಮ್ ಟೆಕ್ನಿಕಲ್ ಇಶ್ಯೂಸಿಂದ ಈ ಥರ ಆಗ್ತಿದೆ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ತಿಳಿಸ್ತಾರೆ. ನಿಮಗೂ ಕೂಡ ಗೊತ್ತು, ಯಾವಾಗಲೂ ಅವ್ರು ಅದೇ ರೀಸನ್ ಹೇಳೋದು, ಯಾಕೆ ಹಣ ಬರ್ತಾ ಇಲ್ಲ, ಯಾಕೆ ಲೇಟ್ ಆಗಿದೆ ಏನು ಅಂದರೆ ಯಾವಾಗ ನೋಡಿದ್ರು ಕೂಡ ಟೆಕ್ನಿಕಲ್ ಇಶ್ಯೂ ಅಂತಲೇ ಹೇಳ್ತಿದ್ದಾರೆ. ಬಟ್ ಈ ಸತಿ ಏನು ಅವ್ರು ಕಾರಣ ಕೊಡ್ತಿದ್ದಾರೆ ಅಂದರೆ, ನಿಮಗೂ ಕೂಡ ಗೊತ್ತಿದೆ, ಈ 16ನೇ ಕಂತಿನ ಹಣ ಜಮೆ ಆಗೋದ್ರಲ್ಲಿ ಕೆಲವು ಬದಲಾವಣೆಗಳಾಗಿದೆ. ಇಷ್ಟು ದಿನ ಏನಾಗ್ತಾ ಇತ್ತು, ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿದ ತಕ್ಷಣಕ್ಕೆ ಅದು ಸ್ಟ್ರೈಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಾ ಇತ್ತು. ಅವರು DBT ಮುಖಾಂತರ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಜಮೆ ಮಾಡ್ತಾ ಇದ್ರು. ಬಟ್ ಈ ಸತಿ ಚೇಂಜಸ್ ಆಗಿದೆ ಅಲ್ಲ, ಈಗ ಹಣಕಾಸು ಇಲಾಖೆಯಿಂದ ತಾಲೂಕು ಆಫೀಸಿಗೆ ಬರುತ್ತೆ, ತಾಲೂಕು ಆಫೀಸಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುವಂಥದ್ದು. ಹಾಗಾಗಿ ಪ್ರೊಸೀಜರ್ ಸ್ವಲ್ಪ ಜಾಸ್ತಿ ಆದ್ರಿಂದ ಹಣ ಜಮೆ ಆಗೋದು ಕೂಡ ಲೇಟ್ ಆಗ್ತಾ ಇದೆ. ಹಾಗಾಗಿ ಗುಡ್ ನ್ಯೂಸ್ ಅಂತ ಹೇಳಿದ್ನಲ್ಲ, 17ನೇ ಕಂತಿನ ಹಣದಿಂದ ಅದು ಇದೇ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇವಾಗ ಏನು ಈ 16ನೇ ಕಂತಿನ ಹಣದಲ್ಲಿ ಹಣಕಾಸು ಇಲಾಖೆಯಿಂದ ತಾಲೂಕು ಆಫೀಸಿಗೆ ಬರಬೇಕಿತ್ತು, ಆಮೇಲೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಬೇಕಿತ್ತು. ಬಟ್ ಇವಾಗ ಅದು ಕ್ಯಾನ್ಸಲ್ ಮಾಡ್ತಿದ್ದಾರೆ 17ನೇ ಕಂತಿಂದ. ಇವಾಗ ಮುಂಚೆ ಹೇಗೆ ಪ್ರೊಸೀಜರ್ ಇತ್ತು ಅದೇ ರೀತಿ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಹಣಕಾಸು ಇಲಾಖೆಯಿಂದ ಡೈರೆಕ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ, ಅವರು DBT ಮುಖಾಂತರ ಎಲ್ಲ ಫಲಾನುಭವಿಗಳಿಗೂ ಕೂಡ ಆಗ್ತಾರೆ. ಯಾಕಂದರೆ ಇವಾಗ ನಮಗೆ ಕೆಲಸದ ಹೊರೆ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ನಾವು ಈ ಥರ ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅದು ಇನ್ನೂ ಕೂಡ ಲೇಟ್ ಆಗಿದೆ. ಈಗ ಮೊದಲೇ ಲೇಟ್ ಆಗ್ತಾಯಿತ್ತು, ಯಾವಾಗ ಹಣ ಬಿಡುಗಡೆ ಮಾಡಿದ್ರು ಕೂಡ 10 ದಿನ 15 ದಿನ ಆಗ್ತಾಯಿತ್ತು ಎಲ್ಲರಿಗೂ ಕೂಡ ಹೋಗೋಕ್ಕೆ. ಬಟ್ ಈ ರೀತಿ ಮಾಡಿದ್ರೆ ಬೇಗ ಜಮೆ ಆಗುತ್ತೆ ಅಂದ್ಬಿಟ್ಟು ಈಗ ಹೊಸ ಬದಲಾವಣೆನ ತಂದಿದ್ರು 16ನೇ ಕಂತಿನಲ್ಲಿ. ಬಟ್ ಇವಾಗ ಅದು ಇನ್ನೂ ಲೇಟ್ ಆಗ್ತಿದೆ. ಆ ರೀಸನಿಂದ ಇವಾಗ 17ನೇ ಕಂತಿನ ಹಣ ಜಮೆ ಮಾಡ್ಬೇಕಾದ್ರೆ ಇದೇ ಫಸ್ಟ್ ಹೇಗೆ ನಾವು ಫಾಲೋ ಮಾಡ್ತಾ ಇದ್ವಿ ಅದೇ ರೀತಿ ಫಾಲೋ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ಇವಾಗ ಏನು 4-5 ದಿವಸದಲ್ಲಿ 17ನೇ ಕಂತಿನ ಹಣ ಜಮೆ ಸ್ಟಾರ್ಟ್ ಆಗುತ್ತೆ. ಅದು ಡೈರೆಕ್ಟಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಅವರು ಎಲ್ಲ ಫಲಾನುಭವಿಗಳಿಗೂ ಕೂಡ DBT ಮುಖಾಂತರ ಹಾಕುವಂಥದ್ದು. ಹಾಗಾಗಿ ನಾನು ನಿಮಗೆ ಹೇಳಿದ್ದು ಸ್ಟಾರ್ಟಿಂಗಲ್ಲೇ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತ. ಖಂಡಿತ ಈಗ ಹೊಸ ಮೆಥಡ್ ಏನೋ ಫಾಲೋ ಮಾಡೋಕ್ಕೆ ಹೋಗಿ ಲೇಟಾಗೋ ಬದಲು ಇವಾಗ ಮುಂಚೆ ಹೇಗೆ ಮಾಡ್ತಾಯಿದ್ರು ಅದನ್ನೇ ಸ್ವಲ್ಪ ಫಾಸ್ಟ್ ಆಗೋ ಹಾಗೆ ಮಾಡಿದ್ರೆ ಒಳ್ಳೇದಲ್ವ. ಸೊ ಇವಾಗ ಫೈನಲಿ ಹಳೆ ಪ್ರೊಸೀಜರ್ನೇ ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಯಾರೆಲ್ಲ 16ನೇ ಕಂತಿನ ಹಣ ಇನ್ನೂ ಬಂದಿಲ್ಲ, ದಯವಿಟ್ಟು ವೆಯ್ಟ್ ಮಾಡಿ. ಟೆಕ್ನಿಕಲ್ ಇಶ್ಯೂ ಇಂದ ಈ ಥರ ಲೇಟ್ ಆಗ್ತಿದೆ. ಇನ್ನೊಂದು ವಾರದಲ್ಲಿ ಎಲ್ಲರ ಖಾತೆಗೆ ಬರುತ್ತೆ 16ನೇ ಕಂತಿನ ಹಣ ಅಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇನ್ನು 17ನೇ ಕಂತಿನ ಹಣ ಇನ್ನು 4-5 ದಿವಸದಲ್ಲಿ ಜಮೆ ಆಗುತ್ತೆ ಅಂತ ಹೇಳಿದರೆ. ಆಲ್ರೆಡಿ 2 ದಿನ ಆಗೋಗಿದೆ. ನೋಡೋಣ 16ನೇ ಕಂತಿನ ಹಣ ಎಲ್ರಿಗೂ ಜಮೆ ಆದಮೇಲೆ ಇದು ಹಾಕ್ತಾರಾ ಅಥವಾ ಇನ್ನು 4-5 ದಿವಸದಲ್ಲೇ 17ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾರಾ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ಅಪ್ಡೇಟ್ ಬಂದಾಗ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಅನ್ನಭಾಗ್ಯ ಯೋಜನೆಯದ್ದು ಕೂಡ ಅಷ್ಟೇ ಹಂತ ಹಂತವಾಗಿ ಹಣನ ಬಿಡುಗಡೆ ಮಾಡಿದ್ದಾರೆ. ಈಗ ನವೆಂಬರ್ ತಿಂಗಳದ್ದು ಆಲ್ರೆಡಿ ಜಮೆ ಸ್ಟಾರ್ಟ್ ಆಗಿದೆ. ಈ ಮಾರ್ಚ್ ತಿಂಗಳಲ್ಲಿ 3 ಕಂತಿನ ಹಣ ಏನು ಪೆಂಡಿಂಗ್ ಇತ್ತು ಅಷ್ಟು ಕೂಡ ನಾವು ಜಮೆ ಮಾಡ್ತೀವಿ ಅಂದ್ಬಿಟ್ಟು ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಅಪ್ಡೇಟ್ನ ಕೊಟ್ಟಿದ್ದಾರೆ. ನವೆಂಬರ್ ತಿಂಗಳದ್ದು ಆಲ್ರೆಡಿ ಜಮೆ ಆಗ್ತಾ ಇದೆ.
ನಿಮ್ಗೆ ಏನಾರ 16ನೇ ಅಂದರೆ ನವಂಬರ್ ತಿಂಗಳದ ಹಣ ಬಂದಿದೆ ಅಂತಂದರೆ ಅಕ್ಕಿ ಹಣ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಜಿಲ್ಲೆಯವರು ಅಂತ, ಆಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಹಾಗೆ ಗೃಹಲಕ್ಷ್ಮಿ ಯೋಜನೆದು ಕೂಡ 16ನೇ ಕಂತಿನ ಹಣ ಬಂದಿದೆಯೋ ಇಲ್ಲೋ ಅಂತ ಕಮೆಂಟ್ ಮಾಡಿದ್ರೆ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ BPL ರೇಷನ್ ಕಾರ್ಡ್ ಬಗ್ಗೆ ಕೂಡ ಹೊಸ ಅಪ್ಡೇಟ್ ಬಂದಿದೆ, ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ನಿಮಗೆ ನೋಟಿಫಿಕೇಶನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಅಲ್ಲೂ ಕೂಡ ಮಿನಿ ವ್ಲಾಗ್ಸ್, ಕುಕಿಂಗ್ ವಿಡಿಯೋಸು, ಇನ್ಫಾರ್ಮೇಟಿವ್ ವಿಡಿಯೋಸ್ನ ಅಲ್ಲೂ ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.